ಜ್ಞಾನೋಕ್ತಿ 13ನೇ ಅಧ್ಯಾಯದ 13ನೇ ವಚನ ಹೀಗೆ ಹೇಳುತ್ತದೆ, ದೇವರ ವಾಕ್ಯವನ್ನು ಉಲ್ಲಂಘಿಸುವವನು ನಾಶವಾಗುವನು, ಆಜ್ಞೆಯನ್ನು ಭಯಭಕ್ತಿಯಿಂದ ಕೈಗೊಳ್ಳುವವನು ಸುಫಲವನ್ನು ಹೊಂದುವನು. ನಾವು ಅನೇಕ ವೇಳೆ ಪ್ರಾರ್ಥನೆ ಮಾಡುತ್ತೇವೆ, ಉಪವಾಸ ಮಾಡುತ್ತೇವೆ, ಕಾಣಿಕೆ ಕೊಡುತ್ತೇವೆ, ಚರ್ಚಿಗೆ ಹೋಗುತ್ತೇವೆ. ಆದರೂ ಒಂದು ಏಳಿಗೆ ಅಥವಾ ಆಶೀರ್ವಾದ ನಮ್ಮ ಜೀವಿತದಲ್ಲಿ ಕಂಡು ಬರುವುದಿಲ್ಲ. ಅದಕ್ಕೆ ಮುಖ್ಯ ಕಾರಣವೇನು? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. ವಾಕ್ಯ ಹೇಳುತ್ತದೆ, ಧರ್ಮೋಪದೇಶಕ್ಕೆ ಕಿವಿಗೊಡದವನು ಮಾಡುವ ಪ್ರಾರ್ಥನೆ ಯೆಹೋವನಿಗೆ ಅಸಹ್ಯ ಎಂದು. ದೇವರಿಂದ ಕೊಡಲ್ಪಟ್ಟ ಹಾಗೂ ನಾವು ಕೈಗೊಳ್ಳಬೇಕಾದ ಮುಖ್ಯವಾದ ಆಜ್ಞೆಗಳು ನಿಮಗೆಲ್ಲರಿಗೂ ಗೊತ್ತೇ ಇದೆ. ನಿನ್ನ ದೇವರಾದ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಹಾಗೂ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬ 2 ಆಜ್ಞೆಗಳಲ್ಲೇ ಧರ್ಮಶಾಸ್ತ್ರವೆಲ್ಲ ನೆರವೇರುವುದು ಎಂದು. ನಿಜವಾಗಿ ಇವೆರಡನ್ನು ಮನಪೂರ್ವಕವಾಗಿ ನಾವು ಕೈಗೊಂಡಿದ್ದೇವೋ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಅನೇಕ ವೇಳೆಗಳಲ್ಲಿ ದೇವರನ್ನು ನಾವು ಪ್ರೀತಿಸುವುದು ಕೇವಲ ನಮ್ಮ ಅವಶ್ಯಕತೆಗಳಿಗಾಗಿ ಆಗಿರುತ್ತದೆ. ಆದರೆ ಬೈಬಲ್ ಹೇಳುತ್ತದೆ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡಿರಿ, ಅದರೊಟ್ಟಿಗೆ ನಿಮಗೆ ಎಲ್ಲವೂ ದೊರೆಯಲ್ಪಡುವುದು ಎಂಬುದಾಗಿ. ಅಷ್ಟೇ ಅಲ್ಲ, ದೇವರನ್ನು ನಾವು ಪ್ರೀತಿಸುವಾಗ ತನ್ನನ್ನು ಪ್ರೀತಿಸುವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳನ್ನು ಅನುಕೂಲವಾಗುವಂತೆ ಮಾಡುತ್ತಾನೆ. ತನ್ನಲ್ಲಿ ಭಯಭಕ್ತಿಯುಳ್ಳವರಿಗೆ ಯಾವ ಕೊರತೆಯನ್ನು ಮಾಡುವುದಿಲ್ಲ ಎಂದು ವಚನ ಹೇಳುತ್ತದೆ. ನಾವು ಕೊರತೆಯ ಹಾದಿಯಲ್ಲಿ ಹಾದು ಹೋಗುತ್ತಿದ್ದೇವೆ ಎನ್ನುವುದಾದರೆ ಯಾವುದೋ ವಿಷಯದಲ್ಲಿ ನಾವು ತಪ್ಪಿದ್ದೇವೆ. ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಜ್ಞಾನೋಕ್ತಿ 6:23 ಹೇಳುತ್ತದೆ, ಆಜ್ಞೆಯೇ ದೀಪ, ಉಪದೇಶವೇ ಬೆಳಕು, ಶಿಕ್ಷಣಪೂರ್ವಕವಾದ ಬೋಧನೆಯೇ ಜೀವದ ಮಾರ್ಗ. ಹಾಗಾದರೆ ಕ್ರಿಸ್ತನ ಆಜ್ಞೆಯನ್ನು ನಾವು ಕೈಗೊಳ್ಳುವುದು ಬಹಳ ಮುಖ್ಯ. ಕ್ರಿಸ್ತನು ತಾನೇ ಹೇಳಿದ್ದಾನೆ, ನನ್ನನ್ನು ಪ್ರೀತಿಸುವವರು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವರು ಎಂಬುದಾಗಿ. ಜ್ಞಾನೋಕ್ತಿ ಹೇಳುತ್ತದೆ, ಕಂದ, ನನ್ನ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸು, ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ ನಿನ್ನ ಆಯುಷ್ಯವನ್ನು ವೃದ್ಧಿಗೊಳಿಸಿ ನಿನಗೆ ಸುಕ್ಷೇಮವನ್ನು ಉಂಟು ಮಾಡುವವು ಎಂಬುದಾಗಿ. ಈ ಒಂದೇ ವಚನದಲ್ಲಿ 3 ವಿಷಯಗಳನ್ನು ನಾವು ಗಮನಿಸಬಹುದು. ದೇವರ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಾವು ಕೈಗೊಂಡಾಗ ನಮ್ಮ ಆಯುಷ್ಕಾಲಗಳು ವೃದ್ಧಿಯಾಗುತ್ತವೆ, ನಮಗೆ ಸುಕ್ಷೇಮ ಉಂಟಾಗುತ್ತವೆ ಹಾಗೂ ನಮಗೆ ಆಶೀರ್ವಾದ ಸಿಗುತ್ತದೆ ಎಂಬುದಾಗಿ. ಆದಾಮನಿಗೆ 7ನೇ ತಲೆಯವನಾದ ಅನೋಕನು ದೇವರನ್ನು ಪ್ರೀತಿಸಿ ದೇವರೊಟ್ಟಿಗೆ ನಡೆದು ದೇವರೊಟ್ಟಿಗೆ ಹೋದನು. ಅವನು ಕೇವಲ ಲೌಕಿಕವಾದ ಕಾರ್ಯಗಳನ್ನು ಹುಡುಕಿದರೆ ಇಲ್ಲಿಯೇ ಆಸ್ತಿ ಐಶ್ವರ್ಯಗಳನ್ನು ಮಾಡಿಕೊಂಡು ಇದ್ದು ಬಿಡಬಹುದಿತ್ತು. ಆದರೆ ದೇವರೊಟ್ಟಿಗೆ ನಿಕಟ ಸಂಬಂಧವನ್ನು ಹೊಂದಿದ್ದನು. ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡದ್ದರಿಂದ ಕಾಣದೇ ಹೋದನು ಎಂದು ವಚನ ಹೇಳುತ್ತದೆ. ದೇವರು ಮೋಶೆಗೆ ಏನು ಬೇಕೆಂದು ಕೇಳುವಾಗ ಮೋಶೆ ಹೇಳುವುದು, ನಿನ್ನ ಮಹಿಮೆಯನ್ನು ನನಗೆ ತೋರ್ಪಡಿಸು ಎಂದು. ಅವನು ಈ ಲೋಕದ ಆಸೆಯನ್ನು, ಜ್ಞಾನವನ್ನು ಬಯಸಲಿಲ್ಲ. ಬದಲಾಗಿ ದೇವರ ಮಹಿಮೆಯನ್ನು, ದೇವರೊಟ್ಟಿಗೆ ಒಡನಾಟವನ್ನು ಬಯಸಿದನು. ಹಾಗಾಗಿ ದೇವ ಮಕ್ಕಳೇ, ನಿಮಗೆ ಏನು ಬೇಕು ಎಂಬುದು ನೀವು ಬೇಡುವುದಕ್ಕಿಂತ ಮುಂಚೆಯೇ ನಿಮ್ಮ ತಂದೆಗೆ ಗೊತ್ತಿದೆ. ಆದರೆ ನೀವು ಮಾಡಬೇಕಾದದಿಷ್ಟೇ, ದೇವರ ಆಜ್ಞೆಯನ್ನು ಕೈಗೊಂಡು ನಡೆಯಬೇಕು ಮತ್ತು ಆತನನ್ನು ಪೂರ್ಣ ಹೃದಯದಿಂದ ಪ್ರೀತಿಸಬೇಕು. ದೇವರು ಅಬ್ರಹಾಮನನ್ನು ಪ್ರೀತಿಸಿ ಕರೆದಾಗ ಅವನಿಗೆ ಸುಮ್ಮನೆ ಆಶೀರ್ವದಿಸಲಿಲ್ಲ. ನೀವು ಆದಿಕಾಂಡ 17ನೇ ಅಧ್ಯಾಯವನ್ನು ಓದುವಾಗ, ನೀನು ನನ್ನ ಒಡಂಬಡಿಕೆಯನ್ನು ನಿತ್ಯವೂ ಕೈಗೊಂಡು ನಡೆಯಬೇಕು, ನೀನು ಮಾತ್ರವಲ್ಲದೆ ನಿನ್ನ ಸಂತತಿಯವರು ಎಲ್ಲ ತಲಾಂತರಗಳವರೆಗೂ ಅದನ್ನು ಕೈಗೊಂಡು ನಡೆಯಬೇಕು ಎಂದು ಆಜ್ಞಾಪಿಸುತ್ತಾರೆ. ಅಬ್ರಹಾಮನು ಹಾಗೆಯೇ ನಡೆದುಕೊಳ್ಳುತ್ತಾನೆ. ದೇವರು ಇಸ್ರಾಯೇಲರನ್ನು ಕಾನಾನ್ ದೇಶಕ್ಕೆ ಸೇರಿಸಿದ ನಂತರ ಮೋಶೆಯ ಮೂಲಕ ಧರ್ಮೋಪದೇಶ ಕಂಡ 28ನೇ ಅಧ್ಯಾಯದಲ್ಲಿ ಅನೇಕ ಆಶೀರ್ವಾದಗಳನ್ನು ತಿಳಿಯಪಡಿಸುತ್ತಾರೆ. ಆದರೆ ಅವೆಲ್ಲವೂ ಸಿಕ್ಕುವುದು ಆತನ ಆಜ್ಞೆಗಳನ್ನು ಕೈಗೊಂಡು ನಡೆದಾಗ ಮಾತ್ರ ಎಂಬ ನಿಬಂಧನೆಯ ಮೇರೆಗೆ. ದೇವ ಮಕ್ಕಳೇ, ನಿಮಗೆ ಆಶೀರ್ವಾದ, ಅದ್ಭುತ ಬೇಕು ಎಂದರೆ ದೇವರ ಆಜ್ಞೆಯನ್ನು ಪಾಲಿಸಲೇಬೇಕು. ಆಶೀರ್ವಾದದ ಹಿಂದೆ ಆಜ್ಞೆ ಇದೆ.